ಸುಮಾರು 6 ದಶಕಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದ ಭಾರತೀಯ ವಾಯುಪಡೆಯ MiG-21 ಫೈಟರ್ ಜೆಟ್ ಇತಿಹಾಸದ ಪುಟ ಸೇರಿದೆ. ಐಎಎಫ್ನ ವೈಭವದ ಇತಿಹಾಸದಲ್ಲಿ MiG-21 ಅಚ್ಚಳಿಯದ ಅಧ್ಯಾಯವಾಗಿ ಉಳಿಯಲಿದೆ. ಇವನನ್ನ ನೋಡಿ, ಒಂದು ಕಾಲದಲ್ಲಿ ಆಗಸದಲ್ಲಿ ಅಬ್ಬರಿಸಿ ಅಮೆರಿಕವೇ ಬೆವರುವಂತೆ ಮಾಡಿ 1965ರ ಯುದ್ಧ ಪಾಕಿಸ್ತಾನಿಗಳನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಕಾರ್ಗಿಲ್ ಯುದ್ಧದಲ್ಲಿ ಮುಷರಫ್ ಸೇನೆಯನ್ನ ಅಟ್ಟಾಡಿಸಿ ಹೊಡೆದು ಬಾಲ್ಕೋಟ್ ಸರ್ಜಿಕಲ್ ಸ್ಟ್ರೈಕ್ ಕಾಲದಲ್ಲಿ ಅಮೆರಿಕದ ಬಲಿಷ್ಠ F-16 ಅನ್ನ ನಮ್ಮ ವೀರ ಯೋಧ ಅಭಿನಂದನ್ ವರ್ಧಮಾನ್ ಹೊಡೆದುರುಳಿಸಿದ್ರು. ಆಗ ಅಭಿನಂದನ್ ಹಾರಿಸಿದ್ದು ಇದೇ MiG-21 ಎಂಬ ಆಗಸ ವೀರನನ್ನ. ಐಕಾನಿಕ್ ಫೈಟರ್ ಜೆಟ್ MiG-21 ನಿವೃತ್ತಿ. ಆಪತ್ ಬಾಂಧವನಿಗೆ ವಾಯುಪಡೆ ವಿದಾಯ. ಸಾವಿರದ 1962ರ ಚೀನಾ ಭಾರತ ಯುದ್ಧ ಮುಗಿದ ತಕ್ಷಣ ವಿಶ್ವದ ಮಹಾಶಕ್ತಿ ಅಮೆರಿಕಕ್ಕೆ ಎಂತಹ ಹೊಡೆತ ಬಿತ್ತು ಎಂದ್ರೆ ಅದು ಶ್ವೇತಭವನದಿಂದ ಪೆಂಟಗನ್ಗೆ ಆಘಾತದ ಅಲೆ ಹಬ್ಬಿತ್ತು. ಅದಕ್ಕೆ ಕಾರಣ ಭಾರತ. ಹೌದು, ಅಂದಿನ ನಮ್ಮ ಸರ್ಕಾರ ಅಮೆರಿಕದ ಒಪ್ಪಂದವನ್ನ ತಿರಸ್ಕರಿಸಿದ್ದಲ್ಲದೆ ಸೋವಿಯತ್ ಒಕ್ಕೂಟದೊಂದಿಗೆ MiG-21 ಯುದ್ಧ ವಿಮಾನದ ಖರೀದಿಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿತ್ತು. ಅಂದಿನಿಂದ 50 ವರ್ಷಕ್ಕೂ ಹೆಚ್ಚು ಕಾಲ ಭಾರತೀಯ ಸೇನೆಯ ಬೆನ್ನೆಲುಬಾಗಿದ್ದ MiG-21 ಇಂದು ನಿವೃತ್ತಿಯಾಗಿದೆ. 1963ರಲ್ಲಿ ಚಂಡೀಗಢದ ವಾಯುಪಡೆ ನಿಲ್ದಾಣದಲ್ಲಿ ಸೂಪರ್ ಸಾನಿಕ್ MiG-21 ಫೈಟರ್ ಜೆಟ್ ಉದ್ಘಾಟನೆ ಮಾಡಲಾಗಿತ್ತು. ಇಂದು ಅದೇ ಸ್ಥಳದಲ್ಲಿ ನಿವೃತ್ತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಭಾರತೀಯ ಮಿಲಿಟರಿ ವಾಯುಯಾನದಲ್ಲಿ ಒಂದು ಯುಗದ ಅಂತ್ಯವನ್ನ ಸೂಚಿಸುವ ಮೂಲಕ ಚಂಡೀಗಢದಲ್ಲಿ ನಡೆದ ನಿವೃತ್ತಿ ಸಮಾರಂಭದಲ್ಲಿ ಐಕಾನಿಕ್ MiG-21 ಯುದ್ಧ ವಿಮಾನದ ಅಂತಿಮ ಹಾರಾಟ ನಡೆಸಲಾಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮಾರಂಭದಲ್ಲಿ ಭಾಗವಹಿಸಿ ವಿಮಾನದ ಅಪ್ರತಿಮ ಪರಂಪರೆಗೆ ಗೌರವ ಸಲ್ಲಿಸಿದರು. MiG-21ಗೆ ವಿದಾಯ. MiG-21 ಯುದ್ಧ ವಿಮಾನ ಅತ್ಯಂತ ಶಕ್ತಿಶಾಲಿ ವಿಮಾನವಾಗಿದ್ದು ಇದಕ್ಕೆ ಪ್ಯಾಂಥರ್ ಎಂಬ ಅನ್ವರ್ಥ ನಾಮವಿದೆ. 1965ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾಗಿಯಾಗಿದ್ದ MiG-21 ಪಾಕ್ ಮೇಲಿನ ದಾಳಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿತ್ತು. 1971ರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿ ಪಾಕಿಸ್ತಾನದ F-86 ಸೇಬರ್ ವಿರುದ್ಧ ಹೋರಾಡಿತ್ತು. F-104 ಸ್ಟಾರ್ ಫೈಟರ್ ವಿಮಾನಗಳಿಗೂ ಟಕ್ಕರ್ ಕೊಟ್ಟಿತ್ತು. 1999ರ ಕಾರ್ಗಿಲ್ ಯುದ್ಧದಲ್ಲಿ MiG-21 ಆರ್ಭಟಿಸಿತ್ತು. 2019ರ ಬಾಲ್ಕೋಟ್ ವಾಯುದಾಳಿ ಆಪರೇಷನ್ ಸಿಂಧೂರ್ನಲ್ಲೂ MiG-21 ಯುದ್ಧ ಬಳಕೆಯಾಯಿತು. ಇದೀಗ ಈ ರಣಬೇಟೆಗಾರನ ಜಾಗವನ್ನ ಜಾಗ್ವಾರ್ ತೇಜಸ್ ತುಂಬಲಿದೆ. 1971 का वार भला कौन भूल सकता है। MiG-21 ने पाकिस्तान के साथ युद्ध के दौरान विपरीत परिस्थितियों में जिस दिन ढाका के गवर्नर हाउस पर हमला किया उसी दिन उस युद्ध के परिणाम की रूपरेखा तय कर दी गई. ವೇಗ ಮತ್ತು ಚುರುಕುತನಕ್ಕೆ ಹೆಸರುವಾಸಿಯಾದ MiG-21 ಭಾರತಕ್ಕೆ ಹಲವು ಯುದ್ಧಗಳು ಮತ್ತು ಕಾರ್ಯಾಚರಣೆಗಳಲ್ಲಿ ಮುನ್ನಡೆ ತಂದುಕೊಟ್ಟಿತ್ತು. ಅಂಥ ರಣಬೇಟೆಗಾರನ ನಿವೃತ್ತಿ ಬಳಿಕ ತೇಜಸ್ನಂತಹ ಆಧುನಿಕ ಸ್ಥಳೀಯ ವಿಮಾನಗಳು ಅದರ ಸ್ಥಾನವನ್ನು ತುಂಬಲು ಬಾಗಿಲು ತೆರೆದು ನಿಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸುಮಾರು 6 ದಶಕಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದ ಭಾರತೀಯ ವಾಯುಪಡೆಯ MiG-21 ಫೈಟರ್ ಜೆಟ್ ಇತಿಹಾಸದ ಪುಟ ಸೇರಿದೆ. ಐಎಎಫ್ನ ವೈಭವದ ಇತಿಹಾಸದಲ್ಲಿ MiG-21 ಅಚ್ಚಳಿಯದ ಅಧ್ಯಾಯವಾಗಿ ಉಳಿಯಲಿದೆ. ಇವನನ್ನ ನೋಡಿ, ಒಂದು ಕಾಲದಲ್ಲಿ ಆಗಸದಲ್ಲಿ ಅಬ್ಬರಿಸಿ ಅಮೆರಿಕವೇ ಬೆವರುವಂತೆ ಮಾಡಿ 1965ರ ಯುದ್ಧ ಪಾಕಿಸ್ತಾನಿಗಳನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಕಾರ್ಗಿಲ್ ಯುದ್ಧದಲ್ಲಿ ಮುಷರಫ್ ಸೇನೆಯನ್ನ ಅಟ್ಟಾಡಿಸಿ ಹೊಡೆದು ಬಾಲ್ಕೋಟ್ ಸರ್ಜಿಕಲ್ ಸ್ಟ್ರೈಕ್ ಕಾಲದಲ್ಲಿ ಅಮೆರಿಕದ ಬಲಿಷ್ಠ F-16 ಅನ್ನ ನಮ್ಮ ವೀರ ಯೋಧ ಅಭಿನಂದನ್ ವರ್ಧಮಾನ್ ಹೊಡೆದುರುಳಿಸಿದ್ರು. ಆಗ ಅಭಿನಂದನ್ ಹಾರಿಸಿದ್ದು ಇದೇ MiG-21 ಎಂಬ ಆಗಸ ವೀರನನ್ನ.
ಐಕಾನಿಕ್ ಫೈಟರ್ ಜೆಟ್ MiG-21 ನಿವೃತ್ತಿ. ಆಪತ್ ಬಾಂಧವನಿಗೆ ವಾಯುಪಡೆ ವಿದಾಯ. ಸಾವಿರದ 1962ರ ಚೀನಾ ಭಾರತ ಯುದ್ಧ ಮುಗಿದ ತಕ್ಷಣ ವಿಶ್ವದ ಮಹಾಶಕ್ತಿ ಅಮೆರಿಕಕ್ಕೆ ಎಂತಹ ಹೊಡೆತ ಬಿತ್ತು ಎಂದ್ರೆ ಅದು ಶ್ವೇತಭವನದಿಂದ ಪೆಂಟಗನ್ಗೆ ಆಘಾತದ ಅಲೆ ಹಬ್ಬಿತ್ತು. ಅದಕ್ಕೆ ಕಾರಣ ಭಾರತ. ಹೌದು, ಅಂದಿನ ನಮ್ಮ ಸರ್ಕಾರ ಅಮೆರಿಕದ ಒಪ್ಪಂದವನ್ನ ತಿರಸ್ಕರಿಸಿದ್ದಲ್ಲದೆ ಸೋವಿಯತ್ ಒಕ್ಕೂಟದೊಂದಿಗೆ MiG-21 ಯುದ್ಧ ವಿಮಾನದ ಖರೀದಿಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿತ್ತು. ಅಂದಿನಿಂದ 50 ವರ್ಷಕ್ಕೂ ಹೆಚ್ಚು ಕಾಲ ಭಾರತೀಯ ಸೇನೆಯ ಬೆನ್ನೆಲುಬಾಗಿದ್ದ MiG-21 ಇಂದು ನಿವೃತ್ತಿಯಾಗಿದೆ. 1963ರಲ್ಲಿ ಚಂಡೀಗಢದ ವಾಯುಪಡೆ ನಿಲ್ದಾಣದಲ್ಲಿ ಸೂಪರ್ ಸಾನಿಕ್ MiG-21 ಫೈಟರ್ ಜೆಟ್ ಉದ್ಘಾಟನೆ ಮಾಡಲಾಗಿತ್ತು. ಇಂದು ಅದೇ ಸ್ಥಳದಲ್ಲಿ ನಿವೃತ್ತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಭಾರತೀಯ ಮಿಲಿಟರಿ ವಾಯುಯಾನದಲ್ಲಿ ಒಂದು ಯುಗದ ಅಂತ್ಯವನ್ನ ಸೂಚಿಸುವ ಮೂಲಕ ಚಂಡೀಗಢದಲ್ಲಿ ನಡೆದ ನಿವೃತ್ತಿ ಸಮಾರಂಭದಲ್ಲಿ ಐಕಾನಿಕ್ MiG-21 ಯುದ್ಧ ವಿಮಾನದ ಅಂತಿಮ ಹಾರಾಟ ನಡೆಸಲಾಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮಾರಂಭದಲ್ಲಿ ಭಾಗವಹಿಸಿ ವಿಮಾನದ ಅಪ್ರತಿಮ ಪರಂಪರೆಗೆ ಗೌರವ ಸಲ್ಲಿಸಿದರು. MiG-21ಗೆ ವಿದಾಯ. MiG-21 ಯುದ್ಧ ವಿಮಾನ ಅತ್ಯಂತ ಶಕ್ತಿಶಾಲಿ ವಿಮಾನವಾಗಿದ್ದು ಇದಕ್ಕೆ ಪ್ಯಾಂಥರ್ ಎಂಬ ಅನ್ವರ್ಥ ನಾಮವಿದೆ. 1965ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾಗಿಯಾಗಿದ್ದ MiG-21 ಪಾಕ್ ಮೇಲಿನ ದಾಳಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿತ್ತು. 1971ರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿ ಪಾಕಿಸ್ತಾನದ F-86 ಸೇಬರ್ ವಿರುದ್ಧ ಹೋರಾಡಿತ್ತು. F-104 ಸ್ಟಾರ್ ಫೈಟರ್ ವಿಮಾನಗಳಿಗೂ ಟಕ್ಕರ್ ಕೊಟ್ಟಿತ್ತು. 1999ರ ಕಾರ್ಗಿಲ್ ಯುದ್ಧದಲ್ಲಿ MiG-21 ಆರ್ಭಟಿಸಿತ್ತು. 2019ರ ಬಾಲ್ಕೋಟ್ ವಾಯುದಾಳಿ ಆಪರೇಷನ್ ಸಿಂಧೂರ್ನಲ್ಲೂ MiG-21 ಯುದ್ಧ ಬಳಕೆಯಾಯಿತು. ಇದೀಗ ಈ ರಣಬೇಟೆಗಾರನ ಜಾಗವನ್ನ ಜಾಗ್ವಾರ್ ತೇಜಸ್ ತುಂಬಲಿದೆ. 1971 का वार भला कौन भूल सकता है। MiG-21 ने पाकिस्तान के साथ युद्ध के दौरान विपरीत परिस्थितियों में जिस दिन ढाका के गवर्नर हाउस पर हमला किया उसी दिन उस युद्ध के परिणाम की रूपरेखा तय कर दी गई. ವೇಗ ಮತ್ತು ಚುರುಕುತನಕ್ಕೆ ಹೆಸರುವಾಸಿಯಾದ MiG-21 ಭಾರತಕ್ಕೆ ಹಲವು ಯುದ್ಧಗಳು ಮತ್ತು ಕಾರ್ಯಾಚರಣೆಗಳಲ್ಲಿ ಮುನ್ನಡೆ ತಂದುಕೊಟ್ಟಿತ್ತು. ಅಂಥ ರಣಬೇಟೆಗಾರನ ನಿವೃತ್ತಿ ಬಳಿಕ ತೇಜಸ್ನಂತಹ ಆಧುನಿಕ ಸ್ಥಳೀಯ ವಿಮಾನಗಳು ಅದರ ಸ್ಥಾನವನ್ನು ತುಂಬಲು ಬಾಗಿಲು ತೆರೆದು ನಿಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸುಮಾರು 6 ದಶಕಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದ ಭಾರತೀಯ ವಾಯುಪಡೆಯ MiG-21 ಫೈಟರ್ ಜೆಟ್ ಇತಿಹಾಸದ ಪುಟ ಸೇರಿದೆ. ಐಎಎಫ್ನ ವೈಭವದ ಇತಿಹಾಸದಲ್ಲಿ MiG-21 ಅಚ್ಚಳಿಯದ ಅಧ್ಯಾಯವಾಗಿ ಉಳಿಯಲಿದೆ. ಇವನನ್ನ ನೋಡಿ, ಒಂದು ಕಾಲದಲ್ಲಿ ಆಗಸದಲ್ಲಿ ಅಬ್ಬರಿಸಿ ಅಮೆರಿಕವೇ ಬೆವರುವಂತೆ ಮಾಡಿ 1965ರ ಯುದ್ಧ ಪಾಕಿಸ್ತಾನಿಗಳನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಕಾರ್ಗಿಲ್ ಯುದ್ಧದಲ್ಲಿ ಮುಷರಫ್ ಸೇನೆಯನ್ನ ಅಟ್ಟಾಡಿಸಿ ಹೊಡೆದು ಬಾಲ್ಕೋಟ್ ಸರ್ಜಿಕಲ್ ಸ್ಟ್ರೈಕ್ ಕಾಲದಲ್ಲಿ ಅಮೆರಿಕದ ಬಲಿಷ್ಠ F-16 ಅನ್ನ ನಮ್ಮ ವೀರಯೋಧ ಅಭಿನಂದನ್ ವರ್ಧಮಾನ್ ಹೊಡೆದುರುಳಿಸಿದ್ರು. ಆಗ ಅಭಿನಂದನ್ ಹಾರಿಸಿದ್ದು ಇದೇ MiG-21 ಎಂಬ ಆಗಸ ವೀರನನ್ನ. ಐಕಾನಿಕ್ ಫೈಟರ್ ಜೆಟ್ MiG-21 ನಿವೃತ್ತಿ. ಆಪತ್ ಬಾಂಧವನಿಗೆ ವಾಯುಪಡೆ ವಿದಾಯ. ಸಾವಿರದ 1962ರ ಚೀನಾ ಭಾರತ ಯುದ್ಧ ಮುಗಿದ ತಕ್ಷಣ ವಿಶ್ವದ ಮಹಾಶಕ್ತಿ ಅಮೆರಿಕಕ್ಕೆ ಎಂತಹ ಹೊಡೆತ ಬಿತ್ತು ಎಂದ್ರೆ ಅದು ಶ್ವೇತಭವನದಿಂದ ಪೆಂಟಗನ್ಗೆ ಆಘಾತದ ಅಲೆ ಹಬ್ಬಿತ್ತು. ಅದಕ್ಕೆ ಕಾರಣ ಭಾರತ. ಹೌದು, ಅಂದಿನ ನಮ್ಮ ಸರ್ಕಾರ ಅಮೆರಿಕದ ಒಪ್ಪಂದವನ್ನ ತಿರಸ್ಕರಿಸಿದ್ದಲ್ಲದೆ ಸೋವಿಯತ್ ಒಕ್ಕೂಟದೊಂದಿಗೆ MiG-21 ಯುದ್ಧ ವಿಮಾನದ ಖರೀದಿಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿತ್ತು. ಅಂದಿನಿಂದ 50 ವರ್ಷಕ್ಕೂ ಹೆಚ್ಚು ಕಾಲ ಭಾರತೀಯ ಸೇನೆಯ ಬೆನ್ನೆಲುಬಾಗಿದ್ದ MiG-21 ಇಂದು ನಿವೃತ್ತಿಯಾಗಿದೆ. 1963ರಲ್ಲಿ ಚಂಡೀಗಢದ ವಾಯುಪಡೆ ನಿಲ್ದಾಣದಲ್ಲಿ ಸೂಪರ್ ಸಾನಿಕ್ MiG-21 ಫೈಟರ್ ಜೆಟ್ ಉದ್ಘಾಟನೆ ಮಾಡಲಾಗಿತ್ತು. ಇಂದು ಅದೇ ಸ್ಥಳದಲ್ಲಿ ನಿವೃತ್ತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು.
ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಭಾರತೀಯ ಮಿಲಿಟರಿ ವಾಯುಯಾನದಲ್ಲಿ ಒಂದು ಯುಗದ ಅಂತ್ಯವನ್ನ ಸೂಚಿಸುವ ಮೂಲಕ ಚಂಡೀಗಢದಲ್ಲಿ ನಡೆದ ನಿವೃತ್ತಿ ಸಮಾರಂಭದಲ್ಲಿ ಐಕಾನಿಕ್ ಮಿಗ್ 21 ಯುದ್ಧ ವಿಮಾನದ ಅಂತಿಮ ಹಾರಾಟ ನಡೆಸಲಾಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮಾರಂಭದಲ್ಲಿ ಭಾಗವಹಿಸಿ ವಿಮಾನದ ಅಪ್ರತಿಮ ಪರಂಪರೆಗೆ ಗೌರವ ಸಲ್ಲಿಸಿದರು. ಮಿಗ್ 21ಗೆ ವಿದಾಯ. ಮಿಗ್ 21 ಯುದ್ಧ ವಿಮಾನ ಅತ್ಯಂತ ಶಕ್ತಿಶಾಲಿ ವಿಮಾನವಾಗಿದ್ದು ಇದಕ್ಕೆ ಪ್ಯಾಂಥರ್ ಎಂಬ ಅನ್ವರ್ಥ ನಾಮವಿದೆ. 1965ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾಗಿಯಾಗಿದ್ದ ಮಿಗ್ 21 ಪಾಕ್ ಮೇಲಿನ ದಾಳಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿತ್ತು. 1971ರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿ ಪಾಕಿಸ್ತಾನದ F-86 ಸೇಬರ್ ವಿರುದ್ಧ ಹೋರಾಡಿತ್ತು. F-104 ಸ್ಟಾರ್ ಫೈಟರ್ ವಿಮಾನಗಳಿಗೂ ಟಕ್ಕರ್ ಕೊಟ್ಟಿತ್ತು. 1999ರ ಕಾರ್ಗಿಲ್ ಯುದ್ಧದಲ್ಲಿ ಮಿಗ್ 21 ಆರ್ಭಟಿಸಿತ್ತು. 2019ರ ಬಾಲ್ಕೋಟ್ ವಾಯುದಾಳಿ ಆಪರೇಷನ್ ಸಿಂಧೂರ್ನಲ್ಲೂ ಮಿಗ್ 21 ಯುದ್ಧ ಬಳಕೆಯಾಯಿತು. ಇದೀಗ ಈ ರಣಬೇಟೆಗಾರನ ಜಾಗವನ್ನ ಜಾಗ್ವಾರ್ ತೇಜಸ್ ತುಂಬಲಿದೆ. 1971 का वार भला कौन भूल सकता है। मिग 21 ने पाकिस्तान के साथ युद्ध के दौरान विपरीत परिस्थितियों में जिस दिन ढाका के गवर्नर हाउस पर हमला किया उसी दिन उस युद्ध के परिणाम की रूपरेखा तय कर दी गई. ವೇಗ ಮತ್ತು ಚುರುಕುತನಕ್ಕೆ ಹೆಸರುವಾಸಿಯಾದ ಮಿಗ್ 21 ಭಾರತಕ್ಕೆ ಹಲವು ಯುದ್ಧಗಳು ಮತ್ತು ಕಾರ್ಯಾಚರಣೆಗಳಲ್ಲಿ ಮುನ್ನಡೆ ತಂದುಕೊಟ್ಟಿತ್ತು. ಅಂಥ ರಣಬೇಟೆಗಾರನ ನಿವೃತ್ತಿ ಬಳಿಕ ತೇಜಸ್ನಂತಹ ಆಧುನಿಕ ಸ್ಥಳೀಯ ವಿಮಾನಗಳು ಅದರ ಸ್ಥಾನವನ್ನು ತುಂಬಲು ಬಾಗಿಲು ತೆರೆದು ನಿಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.